ಕಾರ್ನರ್ ಕಟಿಂಗ್ಸ್ ಆ್ಯಂಡ್ ಎಕ್ಸ್ಟೆನ್ಷನ್ಸ್, ಮೂಲೆಗಳ ಕಡಿತ ಮತ್ತು ಬೆಳವಣಿಗೆ. ವಾಸ್ತು ಪ್ರಕಾರ ಒಂದು ನಿವೇಶನವು ಚೌಕ ಅಥವಾ ಆಯತಾಕಾರವಾಗಿರಬೇಕು. ಹಾಗಿಲ್ಲದೆ ಹೋದರೆ ಅದು ಅಪವಿತ್ರ ಎಂದು ತಿಳಿಯಲಾಗುತ್ತದೆ. ಯಾವುದೇ ಭಾಗದಲ್ಲಿ ಕಡಿತವಾಗಿದ್ದರೆ ಅಥವಾ ಹೆಚ್ಚಿಗೆ ಇದ್ದರೆ ಅದನ್ನು ದೋಷಯುಕ್ತ ನಿವೇಶನ ಎಂದು ವಾಸ್ತುಶಾಸ್ತ್ರದ ಪ್ರಕಾರ ತಿಳಿಯಲಾಗುತ್ತದೆ. ಈಗ ಕೆಲವೊಂದು ಉದಾಹರಣೆಗಳು. ಪ್ಲಾಟ್ಸ್ ವಿತ್ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಫ್. ನಿವೇಶನದ ಈಶಾನ್ಯ ದಿಕ್ಕು ಕಡಿತಗೊಂಡಿದ್ದರೆ ಈ ನಿವೇಶನವು ಅದರಲ್ಲಿ ವಾಸಿಸುವ ಜನಗಳಲ್ಲಿ ಪ್ರಯೋಜನ ಇಲ್ಲದ್ದು. ಈ ನಿವೇಶನಗಳು ವ್ಯಕ್ತಿಯ ಪ್ರಗತಿಯನ್ನು ಹಾಳು ಮಾಡುತ್ತವೆ. ಅದರಿಂದ ಮಂಕು ಕವಿಯುವುದು, ಶಿಕ್ಷಣದಲ್ಲಿ ಅಸಮರ್ಪಕತೆ, ಕಾಯಲೆ, ಆರ್ಥಿಕ ನಷ್ಟ ಮತ್ತು ವಿವಾಹಾದಿ ಶುಭ ಕಾರ್ಯಗಳಲ್ಲಿ ನಿಧಾನ ಉಂಟಾಗುತ್ತದೆ. ನಿವೇಶನದ ವಾಯುವ್ಯ ದಿಕ್ಕಿನಲ್ಲಿ ಕಡಿತ. ಇದರಿಂದ ಅನೇಕ ಸಮಸ್ಯೆಗಳು, ಅಂದರೆ ಕಾಯಲೆ, ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಶತ್ರುತ್ವ ಮತ್ತು ಅಪಘಾತಗಳ ಸಾಧ್ಯತೆ, ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತವೆ. ನಿವೇಶನದ ನೈಋತ್ಯ ಭಾಗ ಕಡಿತವಾಗಿದ್ದರೆ ಇದರಲ್ಲಿ ವಾಸಿಸುವವರಿಗೆ ಅಪಘಾತ, ಆರ್ಥಿಕ ನಷ್ಟ, ಮಾನಸಿಕ ತೊಂದರೆ ಮುಂತಾದ ಕೆಟ್ಟ ಪರಿಣಾಮಗಳನ್ನು ಕಾಣಬಹುದು. ನಿವೇಶನದ ಆಗ್ನೇಯ ದಿಕ್ಕಿನಲ್ಲಿ ಕಡಿತ ಇದ್ದರೆ ಇದು ಸಹ ಅದರಲ್ಲಿ ವಾಸಿಸುವವರಿಗೆ ಅನೇಕ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಅಪಘಾತ, ಭಯ, ಆರ್ಥಿಕ ನಷ್ಟ, ಅಪಮಾನ ಮತ್ತು ಆರೋಗ್ಯ ಸಂಬಂಧಿ ತೊಂದರೆಗಳು ಮಹಿಳೆಯರಿಗೆ ಹೆಚ್ಚು. ವಾಸ್ತು ಪ್ರಕಾರ ಕಡಿತ ಮಾತ್ರ ಅಲ್ಲ, ಈ ಮೂಲೆಗಳು ಹೆಚ್ಚಿಗೆ ಇದ್ದರೂ ಸಹ ಕೆಟ್ಟ ಪರಿಣಾಮಗಳನ್ನು ಬೀರುತ್ತವೆ. ಕೆಲವೊಂದು ಉದಾಹರಣೆಗಳು ಹೀಗಿವೆ. ನಿವೇಶನದ ನೈಋತ್ಯ ಭಾಗ ಹೆಚ್ಚು ಇದ್ದರೆ ಇದು ಬಹಳಷ್ಟು ದೋಷಗಳಿಂದ ಕೂಡಿದ್ದು, ಇದರಿಂದ ಮಾನಸಿಕ ಅಶಾಂತಿ, ವಿಫಲತೆ, ಅಪಘಾತಗಳು, ಮರಣ, ಅಂಗಾಂಗಗಳ ಶೂನ್ಯತೆ, ಮಹಿಳೆಯ ಸಾವು, ಆರ್ಥಿಕ ನಷ್ಟ ಸಂಭವಿಸುತ್ತವೆ. ಈ ನಿವೇಶನಗಳನ್ನು ಸರಿಪಡಿಸುವಿಕೆ, ಕರೆಕ್ಷನ್ಸ್ ಆಫ್ ಇರ್ರೆಗ್ಯುಲರ್ ಪ್ಲಾಟ್. 3 ಕ್ರಿಸ್ಟಲ್ ಕಾಪರ್ ರಾಡ್ಸ್ಗಳನ್ನು ಕಡಿತವಾಗಿರುವ ಅಥವಾ ಹೆಚ್ಚಿಗೆ ಇರುವ ಮೂಲೆಗಳಲ್ಲಿ ಸ್ಥಾಪಿಸಿ ಅವುಗಳನ್ನು ತಂತಿಯಿಂದ ಬಂಧಿಸಿದರೆ ಇದರಿಂದ ಕಡಿಮೆ ಇರುವ ಅಥವಾ ಹೆಚ್ಚಿಗೆ ಇರುವ ನಿವೇಶನಗಳನ್ನು ಸಂಯೋಜಿತಗೊಳ್ಳುತ್ತವೆ. ಈ ರೀತಿಯಾಗಿ ನಾವು ನಮ್ಮ ನಿವೇಶನಗಳನ್ನು ವಾಸ್ತು ನಿಯಮದ ಪ್ರಕಾರ ಚೌಕ ಅಥವಾ ಆಯತಾಕಾರವಾಗಿ ಬದಲಾಯಿಸಬಹುದಾಗಿದೆ.